ಇಡೀ ಬೆಳಗಾವಿಯನ್ನ ಬೆಚ್ಚಿ ಬೀಳಿಸಿದಂತಹ ಮಹಿಳಾ ಅಧಿಕಾರಿಯೊಬ್ಬರ ಖಾಸಗಿ ವಿಡಿಯೋ ರೆಕಾರ್ಡಿಂಗ್ ಆಗಿ ಬ್ಲಾಕ್ ಮೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಕಿಂಗ್ ಪಿನ್ ಅಂಧರಾಗಿದ್ದಾನೆ. ಆತ ಬೇರೆ ಯಾರೂ ಅಲ್ಲ, ಅದೇ ಇಲಾಖೆಯ ಸಹೋದ್ಯೋಗಿ ಕೂಡ. ಮಹಿಳಾ ಅಧಿಕಾರಿಯ ಮೇಲೆ ದ್ವೇಷವನ್ನ ತೀರಿಸಿಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಇಂತಹ ನೀಚ ಕೆಲಸಕ್ಕೆ ಕೈ ಹಾಕಿದ್ದ ಈಗ ಕಂಬಿಯ ಹಿಂದೆ ಪಂಜರದ ಗಿಳಿಯಾಗಿದ್ದಾನೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಹಿಳಾ ಅಧಿಕಾರಿಗೆ ಬ್ಲಾಕ್ ಮೇಲ್ ಕಿಂಗ್ ಪಿನ್ ಅಂದರ್. ವೃತ್ತಿ ವೈಷಮ್ಯದಿಂದ ಮಹಿಳಾ ಅಧಿಕಾರಿಯ ಮಾನಹಾನಿ. ಬೆಳಗಾವಿ ಸರ್ಕಾರಿ ಇಲಾಖೆಯೊಂದರಲ್ಲಿ ನಡೆದಂತಹ ಹೈಡ್ರಾಮಾ ಈಗ ಬಯಲಾಗಿದೆ. ವೃತ್ತಿ ವೈಷಮ್ಯಕ್ಕಾಗಿ ಮಹಿಳಾ ಅಧಿಕಾರಿಯ ಮಾನ ಹರಾಜು ಹಾಕಲು ಮುಂದಾಗಿದ್ದ ವಿನೋದ್ ಟಿ ಎಂಬ ಆರೋಪಿಯನ್ನ ಮಾಳಮಾರುತಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಳಗಾವಿ ಸರ್ಕಾರಿ ಇಲಾಖೆಯ ಒಂದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿ ಮಧ್ಯೆ ಅಸಮಾಧಾನವೇ ಇಂಥ ನೀಚ ಕೃತ್ಯಕ್ಕೆ ಕಾರಣವಾಗಿದೆ. ವೃತ್ತಿ ವೈಷಮ್ಯ ಮಹಿಳಾ ಅಧಿಕಾರಿಯ ತೇಜೋವಧಿಗೆ ವಿನೋದ್ ಟಿ ಎಂಬಾತನೇ ಪ್ಲಾನ್ ಮಾಡಿದ್ದ. ಅಂದಹಾಗೆ ವಿನೋದ್ ಮತ್ತು ಸಂತ್ರಸ್ತ ಮಹಿಳಾ ಅಧಿಕಾರಿ ಒಂದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ರು. ಆದರೆ ಕೆಲ ತಿಂಗಳ ಹಿಂದೆ ವಿನೋದ್ ಬೇರೆ ಜಿಲ್ಲೆಗೆ ವರ್ಗಾವಣೆಯಾಗಿದ್ದ. ಆ ವರ್ಗಾವಣೆಗೆ ಮಹಿಳಾ ಅಧಿಕಾರಿಯೇ ಕಾರಣ ಎಂಬ ದ್ವೇಷ ಆತನಿಗಿತ್ತು. ಹೀಗಾಗಿ ಇಂಥದ್ದೊಂದು ಕೃತ್ಯಕ್ಕೆ ಕುಮ್ಮಕ್ಕು ನೀಡಿದ. ಮನೆಯ ಕೆಲಸದಾಕಿ ನೆರವು ಪಡೆದಿದ್ದ ಬಳಿಕ ಮಹಿಳಾ ಅಧಿಕಾರಿ ಮನೆಯಲ್ಲಿ ಬಲ್ಬ್ ಹೋಲ್ಡರ್ ಬದಲಾಗಿ ರಹಸ್ಯ ಕ್ಯಾಮೆರಾ ಇರೋ ಹೋಲ್ಡರ್ ಅಳವಡಿಸಿದ್ದ. ಬಳಿಕ ನಕಲಿ ಪತ್ರಕರ್ತರ ಮೂಲಕ ಮಹಿಳಾ ಅಧಿಕಾರಿಗೆ ಬ್ಲಾಕ್ ಮೇಲ್ ಮಾಡಲು ಶುರು ಮಾಡಿದ್ದ ಅಂತ ಮಾಹಿತಿ ನೀಡಿದ್ದಾರೆ ಎಸ್ಪಿ. ಆ ಮಹಿಳೆಯರಿಗೆ ಪರಿಚಯದವರು ಯಾರಿದ್ದಾರೆ ಅವರೇ ಕೊಟ್ಟಿದ್ರು. ಆ ಮೇನ್ ಆರೋಪಿ ಇದ್ದ ಅವನಿಗೆ ಮಾಳಮಾರುತಿ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. ಈ 3 ಯೂಟ್ಯೂಬರ್ಸ್ ಅದರಲ್ಲಿ ಬೇಲ್ಗೆ ಏನು ಅಪ್ಲೈ ಮಾಡಿದರು, ಮಾನ್ಯ ಕೋರ್ಟ್ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಸೈಂಟಿಫಿಕ್ ವಾಗಿ ಇನ್ವೆಸ್ಟಿಗೇಷನ್ ಮುಂದೆ ನಡ್ತಾ ಇದೆ. ಇನ್ನು ಈ ಆರೋಪಿಗಳದು ಬೇರೆ ಎಲ್ಲಿ ಯಾರಿಗೆ ತೊಂದರೆ ಕೊಟ್ಟಿಲ್ಲ ಅದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಮತ್ತು ಅದರ ಮೇಲೆ ಮುಂದಿನ ದಿನದಲ್ಲಿ ಕ್ರಮ ತಗೊಳ್ತೀವಿ. ಈಗಾಗಲೇ ಈ ಕೇಸ್ ಸಂಬಂಧ ಅಬ್ದುಲ್ ರಶೀದ್ ಮಖಾಂದಾರ್, ಸಮೀರ್ ಶೇಖ್ ಹಾಗೂ ಮೊಹಮ್ಮದ್ ಬಾಲೆಕುಂದ್ರಿ ಎಂಬ ನಕಲಿ ಪತ್ರಕರ್ತರನ್ನ ಬಂಧಿಸಲಾಗಿತ್ತು. ಅವರ ವಿಚಾರಣೆ ವೇಳೆ ಅಸಲಿ ಸೂತ್ರಧಾರ ವಿನೋದ್ ಹೆಸರು ಬಯಲಿಗೆ ಬಂದಿತ್ತು. ಪೊಲೀಸರು ಮತ್ತಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕ್ತಿದ್ದಾರೆ. ಒಟ್ನಲ್ಲಿ ಸಹೋದ್ಯೋಗಿ ಏಳಿಗೆಯನ್ನ ಸಹಿಸದೆ ವೈಯಕ್ತಿಕ ದ್ವೇಷಕ್ಕೆ ಹೀನ ಕೃತ್ಯಕ್ಕೆ ಇಳಿದವ ಇದೀಗ ಕಂಬಿ ಹಿಂದೆ ಕಾಲವನ್ನ ಕಳೆಯುವಂತಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇಡೀ ಬೆಳಗಾವಿಯನ್ನ ಬೆಚ್ಚಿ ಬೀಳಿಸಿದಂತಹ ಮಹಿಳಾ ಅಧಿಕಾರಿಯೊಬ್ಬರ ಖಾಸಗಿ ವಿಡಿಯೋ ರೆಕಾರ್ಡಿಂಗ್ ಆಗಿ ಬ್ಲಾಕ್ ಮೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಕಿಂಗ್ ಪಿನ್ ಅಂಧರಾಗಿದ್ದಾನೆ. ಆತ ಬೇರೆ ಯಾರೂ ಅಲ್ಲ, ಅದೇ ಇಲಾಖೆಯ ಸಹೋದ್ಯೋಗಿ ಕೂಡ. ಮಹಿಳಾ ಅಧಿಕಾರಿಯ ಮೇಲೆ ದ್ವೇಷವನ್ನ ತೀರಿಸಿಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಇಂತಹ ನೀಚ ಕೆಲಸಕ್ಕೆ ಕೈ ಹಾಕಿದ್ದ ಈಗ ಕಂಬಿಯ ಹಿಂದೆ ಪಂಜರದ ಗಿಳಿಯಾಗಿದ್ದಾನೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಹಿಳಾ ಅಧಿಕಾರಿಗೆ ಬ್ಲಾಕ್ ಮೇಲ್ ಕಿಂಗ್ ಪಿನ್ ಅಂದರ್. ವೃತ್ತಿ ವೈಷಮ್ಯದಿಂದ ಮಹಿಳಾ ಅಧಿಕಾರಿಯ ಮಾನಹಾನಿ. ಬೆಳಗಾವಿ ಸರ್ಕಾರಿ ಇಲಾಖೆಯೊಂದರಲ್ಲಿ ನಡೆದಂತಹ ಹೈಡ್ರಾಮಾ ಈಗ ಬಯಲಾಗಿದೆ. ವೃತ್ತಿ ವೈಷಮ್ಯಕ್ಕಾಗಿ ಮಹಿಳಾ ಅಧಿಕಾರಿಯ ಮಾನ ಹರಾಜು ಹಾಕಲು ಮುಂದಾಗಿದ್ದ ವಿನೋದ್ ಟಿ ಎಂಬ ಆರೋಪಿಯನ್ನ ಮಾಳಮಾರುತಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಳಗಾವಿ ಸರ್ಕಾರಿ ಇಲಾಖೆಯ ಒಂದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿ ಮಧ್ಯೆ ಅಸಮಾಧಾನವೇ ಇಂಥ ನೀಚ ಕೃತ್ಯಕ್ಕೆ ಕಾರಣವಾಗಿದೆ. ವೃತ್ತಿ ವೈಷಮ್ಯ ಮಹಿಳಾ ಅಧಿಕಾರಿಯ ತೇಜೋವಧಿಗೆ ವಿನೋದ್ ಟಿ ಎಂಬಾತನೇ ಪ್ಲಾನ್ ಮಾಡಿದ್ದ. ಅಂದಹಾಗೆ ವಿನೋದ್ ಮತ್ತು ಸಂತ್ರಸ್ತ ಮಹಿಳಾ ಅಧಿಕಾರಿ ಒಂದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ರು. ಆದರೆ ಕೆಲ ತಿಂಗಳ ಹಿಂದೆ ವಿನೋದ್ ಬೇರೆ ಜಿಲ್ಲೆಗೆ ವರ್ಗಾವಣೆಯಾಗಿದ್ದ. ಆ ವರ್ಗಾವಣೆಗೆ ಮಹಿಳಾ ಅಧಿಕಾರಿಯೇ ಕಾರಣ ಎಂಬ ದ್ವೇಷ ಆತನಿಗಿತ್ತು. ಹೀಗಾಗಿ ಇಂಥದ್ದೊಂದು ಕೃತ್ಯಕ್ಕೆ ಕುಮ್ಮಕ್ಕು ನೀಡಿದ. ಮನೆಯ ಕೆಲಸದಾಕಿ ನೆರವು ಪಡೆದಿದ್ದ ಬಳಿಕ ಮಹಿಳಾ ಅಧಿಕಾರಿ ಮನೆಯಲ್ಲಿ ಬಲ್ಬ್ ಹೋಲ್ಡರ್ ಬದಲಾಗಿ ರಹಸ್ಯ ಕ್ಯಾಮೆರಾ ಇರೋ ಹೋಲ್ಡರ್ ಅಳವಡಿಸಿದ್ದ. ಬಳಿಕ ನಕಲಿ ಪತ್ರಕರ್ತರ ಮೂಲಕ ಮಹಿಳಾ ಅಧಿಕಾರಿಗೆ ಬ್ಲಾಕ್ ಮೇಲ್ ಮಾಡಲು ಶುರು ಮಾಡಿದ್ದ ಅಂತ ಮಾಹಿತಿ ನೀಡಿದ್ದಾರೆ ಎಸ್ಪಿ. ಆ ಮಹಿಳೆಯರಿಗೆ ಪರಿಚಯದವರು ಯಾರಿದ್ದಾರೆ ಅವರೇ ಕೊಟ್ಟಿದ್ರು. ಆ ಮೇನ್ ಆರೋಪಿ ಇದ್ದ ಅವನಿಗೆ ಮಾಳಮಾರುತಿ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. ಈ 3 ಯೂಟ್ಯೂಬರ್ಸ್ ಅದರಲ್ಲಿ ಬೇಲ್ಗೆ ಏನು ಅಪ್ಲೈ ಮಾಡಿದರು, ಮಾನ್ಯ ಕೋರ್ಟ್ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಸೈಂಟಿಫಿಕ್ ವಾಗಿ ಇನ್ವೆಸ್ಟಿಗೇಷನ್ ಮುಂದೆ ನಡ್ತಾ ಇದೆ.
ಇನ್ನು ಈ ಆರೋಪಿಗಳದು ಬೇರೆ ಎಲ್ಲಿ ಯಾರಿಗೆ ತೊಂದರೆ ಕೊಟ್ಟಿಲ್ಲ ಅದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಮತ್ತು ಅದರ ಮೇಲೆ ಮುಂದಿನ ದಿನದಲ್ಲಿ ಕ್ರಮ ತಗೋತೀವಿ. ಈಗಾಗಲೇ ಈ ಕೇಸ್ ಸಂಬಂಧ ಅಬ್ದುಲ್ ರಶೀದ್ ಮಖಾಂದಾರ್, ಸಮೀರ್ ಶೇಖ್ ಹಾಗೂ ಮೊಹಮ್ಮದ್ ಬಾಲೆಕುಂದ್ರಿ ಎಂಬ ನಕಲಿ ಪತ್ರಕರ್ತರನ್ನ ಬಂಧಿಸಲಾಗಿತ್ತು. ಅವರ ವಿಚಾರಣೆ ವೇಳೆ ಅಸಲಿ ಸೂತ್ರಧಾರ ವಿನೋದ್ ಹೆಸರು ಬಯಲಿಗೆ ಬಂದಿತ್ತು. ಪೊಲೀಸರು ಮತ್ತಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕ್ತಿದ್ದಾರೆ. ಒಟ್ನಲ್ಲಿ ಸಹೋದ್ಯೋಗಿ ಏಳಿಗೆಯನ್ನ ಸಹಿಸದೆ ವೈಯಕ್ತಿಕ ದ್ವೇಷಕ್ಕೆ ಹೀನ ಕೃತ್ಯಕ್ಕೆ ಇಳಿದವ ಇದೀಗ ಕಂಬಿ ಹಿಂದೆ ಕಾಲವನ್ನ ಕಳೆಯುವಂತಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇಡೀ ಬೆಳಗಾವಿಯನ್ನ ಬೆಚ್ಚಿ ಬೀಳಿಸಿದಂತಹ ಮಹಿಳಾ ಅಧಿಕಾರಿಯೊಬ್ಬರ ಖಾಸಗಿ ವಿಡಿಯೋ ರೆಕಾರ್ಡಿಂಗ್ ಆಗಿ ಬ್ಲಾಕ್ ಮೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಕಿಂಗ್ ಪಿನ್ ಅಂಧರಾಗಿದ್ದಾನೆ. ಆತ ಬೇರೆ ಯಾರೂ ಅಲ್ಲ, ಅದೇ ಇಲಾಖೆಯ ಸಹೋದ್ಯೋಗಿ ಕೂಡ. ಮಹಿಳಾ ಅಧಿಕಾರಿಯ ಮೇಲೆ ದ್ವೇಷವನ್ನ ತೀರಿಸಿಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಇಂತಹ ನೀಚ ಕೆಲಸಕ್ಕೆ ಕೈ ಹಾಕಿದ್ದ ಈಗ ಕಂಬಿಯ ಹಿಂದೆ ಪಂಜರದ ಗಿಳಿಯಾಗಿದ್ದಾನೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಹಿಳಾ ಅಧಿಕಾರಿಗೆ ಬ್ಲಾಕ್ ಮೇಲ್ ಕಿಂಗ್ ಪಿನ್ ಅಂದರ್. ವೃತ್ತಿ ವೈಷಮ್ಯದಿಂದ ಮಹಿಳಾ ಅಧಿಕಾರಿಯ ಮಾನಹಾನಿ. ಬೆಳಗಾವಿ ಸರ್ಕಾರಿ ಇಲಾಖೆಯೊಂದರಲ್ಲಿ ನಡೆದಂತಹ ಹೈಡ್ರಾಮಾ ಈಗ ಬಯಲಾಗಿದೆ. ವೃತ್ತಿ ವೈಷಮ್ಯಕ್ಕಾಗಿ ಮಹಿಳಾ ಅಧಿಕಾರಿಯ ಮಾನ ಹರಾಜು ಹಾಕಲು ಮುಂದಾಗಿದ್ದ ವಿನೋದ್ ಟಿ ಎಂಬ ಆರೋಪಿಯನ್ನ ಮಾಳಮಾರುತಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಳಗಾವಿ ಸರ್ಕಾರಿ ಇಲಾಖೆಯ ಒಂದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿ ಮಧ್ಯೆ ಅಸಮಾಧಾನವೇ ಇಂಥ ನೀಚ ಕೃತ್ಯಕ್ಕೆ ಕಾರಣವಾಗಿದೆ. ವೃತ್ತಿ ವೈಷಮ್ಯ ಮಹಿಳಾ ಅಧಿಕಾರಿಯ ತೇಜೋವಧಿಗೆ ವಿನೋದ್ ಟಿ ಎಂಬಾತನೇ ಪ್ಲಾನ್ ಮಾಡಿದ್ದ. ಅಂದಹಾಗೆ ವಿನೋದ್ ಮತ್ತು ಸಂತ್ರಸ್ತ ಮಹಿಳಾ ಅಧಿಕಾರಿ ಒಂದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ರು. ಆದರೆ ಕೆಲ ತಿಂಗಳ ಹಿಂದೆ ವಿನೋದ್ ಬೇರೆ ಜಿಲ್ಲೆಗೆ ವರ್ಗಾವಣೆಯಾಗಿದ್ದ. ಆ ವರ್ಗಾವಣೆಗೆ ಮಹಿಳಾ ಅಧಿಕಾರಿಯೇ ಕಾರಣ ಎಂಬ ದ್ವೇಷ ಆತನಿಗಿತ್ತು. ಹೀಗಾಗಿ ಇಂಥದ್ದೊಂದು ಕೃತ್ಯಕ್ಕೆ ಕುಮ್ಮಕ್ಕು ನೀಡಿದ. ಮನೆಯ ಕೆಲಸದಾಕಿ ನೆರವು ಪಡೆದಿದ್ದ ಬಳಿಕ ಮಹಿಳಾ ಅಧಿಕಾರಿ ಮನೆಯಲ್ಲಿ ಬಲ್ಬ್ ಹೋಲ್ಡರ್ ಬದಲಾಗಿ ರಹಸ್ಯ ಕ್ಯಾಮೆರಾ ಇರೋ ಹೋಲ್ಡರ್ ಅಳವಡಿಸಿದ್ದ. ಬಳಿಕ ನಕಲಿ ಪತ್ರಕರ್ತರ ಮೂಲಕ ಮಹಿಳಾ ಅಧಿಕಾರಿಗೆ ಬ್ಲಾಕ್ ಮೇಲ್ ಮಾಡಲು ಶುರು ಮಾಡಿದ್ದ ಅಂತ ಮಾಹಿತಿ ನೀಡಿದ್ದಾರೆ ಎಸ್ಪಿ. ಆ ಮಹಿಳೆಯರಿಗೆ ಪರಿಚಯದವರು ಯಾರಿದ್ದಾರೆ ಅವರೇ ಕೊಟ್ಟಿದ್ರು. ಆ ಮೇನ್ ಆರೋಪಿ ಇದ್ದ. ಅವನಿಗೆ ಮಾಳಮಾರುತಿ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. ಈ 3 ಯೂಟ್ಯೂಬರ್ಸ್ ಅದರಲ್ಲಿ ಬೇಲ್ಗೆ ಏನು ಅಪ್ಲೈ ಮಾಡಿದರು, ಮಾನ್ಯ ಕೋರ್ಟ್ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಸೈಂಟಿಫಿಕ್ ವಾಗಿ ಇನ್ವೆಸ್ಟಿಗೇಷನ್ ಮುಂದೆ ನಡೀತಾ ಇದೆ. ಇನ್ನು ಈ ಆರೋಪಿಗಳದು ಬೇರೆ ಎಲ್ಲಿ ಯಾರಿಗೆ ತೊಂದರೆ ಕೊಟ್ಟಿಲ್ಲ ಅದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಮತ್ತು ಅದರ ಮೇಲೆ ಮುಂದಿನ ದಿನದಲ್ಲಿ ಕ್ರಮ ತಗೋತೀವಿ. ಈಗಾಗಲೇ ಈ ಕೇಸ್ ಸಂಬಂಧ ಅಬ್ದುಲ್ ರಶೀದ್ ಮಖಾಂದಾರ್, ಸಮೀರ್ ಶೇಖ್ ಹಾಗೂ ಮೊಹಮ್ಮದ್ ಬಾಲೆಕುಂದ್ರಿ ಎಂಬ ನಕಲಿ ಪತ್ರಕರ್ತರನ್ನ ಬಂಧಿಸಲಾಗಿತ್ತು. ಅವರ ವಿಚಾರಣೆ ವೇಳೆ ಅಸಲಿ ಸೂತ್ರಧಾರ ವಿನೋದ್ ಹೆಸರು ಬಯಲಿಗೆ ಬಂದಿತ್ತು. ಪೊಲೀಸರು ಮತ್ತಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕ್ತಿದ್ದಾರೆ. ಒಟ್ನಲ್ಲಿ ಸಹೋದ್ಯೋಗಿ ಏಳಿಗೆಯನ್ನ ಸಹಿಸದೆ ವೈಯಕ್ತಿಕ ದ್ವೇಷಕ್ಕೆ ಹೀನ ಕೃತ್ಯಕ್ಕೆ ಇಳಿದವ ಇದೀಗ ಕಂಬಿ ಹಿಂದೆ ಕಾಲವನ್ನ ಕಳೆಯುವಂತಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.